ಹಲೋ ಸ್ಟೂಡೆಂಟ್. ಸೊ ಕೆಮಿಕಲ್ ರಿಯಾಕ್ಷನ್ ಆ್ಯಂಡ್ ಈಕ್ವೇಷನ್. ಸೊ ನಿಮಗೇನೋ ಅರ್ಥ ಆಗಿಲ್ಲ ಅಂತ ನನಗೆ ಗೊತ್ತಾಯಿತು. ಅದು ಸಿಂಪಲ್ ಚಾಪ್ಟರ್ ಆ್ಯಕ್ಚುಲಿ. ಈಕ್ವೇಷನ್ ಬ್ಯಾಲೆನ್ಸಿಂಗ್ ಮಾಡೋದು ಕೂಡ ಸಿಂಪಲ್. ಸೊ ಇವಾಗ ಮತ್ತೆ ನಾನು ಅದನ್ನು ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಹೌ ಟು ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್. ಸೊ ಆ್ಯಸ್ ಯು ನೋ ದಟ್, ಸೊ ಕೆಮಿಕಲ್ ರಿಯಾಕ್ಷನ್ ದೇರ್ ಆರ್ 4 types: chemical combination, displacement, decomposition, double displacement reaction, along with that oxidation and reduction reaction. Okay, look at this equation: magnesium plus oxygen. So when these two reactants are react to form a magnesium oxide. So equation ನಾವು ಏನಂತ ಕರಿತೀವಿ? word equation. So equation which are represent in the form of a word, ಅದಕ್ಕೆ ಅದು ನಾವು word equation ಅಂತ ಕರಿತೀವಿ. So this word equation can be simplified by writing in a skeletal form. ಅಂದರೆ ಈಗ ನಾವು ಮೆಗ್ನೀಷಿಯಮ್, ಸೊ ಮೆಗ್ನೀಷಿಯಮ್ ಸಿಂಬಲ್ ನಾವೇನು ಬರಿತೀವಿ? Mg ಅಂತ ಬರಿತೀವಿ ಅಲ್ವಾ? ಸೊ ದೆನ್ ಆಕ್ಸಿಜನ್ O2. ಸೊ ಮೆಗ್ನೀಷಿಯಮ್ ಪ್ಲಸ್ ಆಕ್ಸಿಜನ್ ಗಿವ್ಸ್ magnesium oxide, that is MgNO. See, always a reactant should be right towards your left hand side. ಯಾವಾಗಲೂ ರಿಯಾಕ್ಟೆಂಟ್ಗಳು ನಿಮ್ಮ ಎಡಬದಿಯಲ್ಲೇ ಇರಬೇಕು. ಮತ್ತು ಪ್ರಾಡಕ್ಟ್ ದಟ್ ಹ್ಯಾಸ್ ಟು ಬಿ ರೈಟ್ ಟುವರ್ಡ್ಸ್ ಯುವರ್ ರೈಟ್ ಹ್ಯಾಂಡ್ ಸೈಡ್, ಅದು ಯಾವಾಗಲೂ ಕೂಡ ನಿಮ್ಮ ಬಲಬದಿಗೆ ಇರಬೇಕು. ಇವಾಗ ನೋಡಿ ಈಕ್ವೇಷನ್, ರಿಯಾಕ್ಟೆಂಟಲ್ಲಿ ಮೆಗ್ನೀಷಿಯಮ್ ಒಂದಿದೆ ಅಲ್ವಾ? ದೆನ್ ಪ್ರಾಡಕ್ಟಲ್ಲೂ ಕೂಡ ಒಂದಿದೆ, ಬಟ್ ಆಕ್ಸಿಜನ್ 2 atoms of oxygen which is present in the reactant, but only 1. ಇವಾಗ ನಾವೇನು ಮಾಡಬೇಕು? ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕು. ಹೇಗೆ ಮಾಡ್ತೀರಾ? ಸೊ ಇಲ್ಲಿ ನೋಡಿ. ಸೊ ವೆನ್ ಮೆಗ್ನೀಷಿಯಮ್ it get multiplied by 2, so you're going to get 2 mg. ಸೊ ಪ್ರಾಡಕ್ಟಲ್ಲಿ ನಿಮಗೆ ಏನು ಸಿಗುತ್ತೆ? 2 mg. ಸೊ ಇವೆರಡು ಮೆಗ್ನೀಷಿಯಮ್ ಎಲಿಮೆಂಟ್ಗಳು ರೈಟ್ ಹ್ಯಾಂಡ್ ಸೈಡಲ್ಲಿ ಮತ್ತು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಎರಡಲ್ಲೂ ಈಕ್ವೇಷನ್ನು ಬ್ಯಾಲೆನ್ಸ್ ಆಗಿದೆ ಅಲ್ವಾ? ಈಗ ಆಕ್ಸಿಜನ್, ಸೊ ಆಕ್ಸಿಜನ್ 2 ಇದೆ ಎಲ್ಲಿ? ರಿಯಾಕ್ಟೆಂಟಲ್ಲಿ. ದೆನ್ ಇಲ್ಲೂ ಕೂಡ 2ನೇ ಇದೆ. ಸೊ ಇದು ಈಕ್ವೇಷನ್ನು ಬ್ಯಾಲೆನ್ಸ್ ಆಗಿರೋದು. ಸೊ 2 mg ಪ್ಲಸ್ O2 ಗಿವ್ 2 MgO. ಸೊ ಆರೋ ಮಾರ್ಕ್ ಹಾಕಿದ್ದೀನಲ್ಲ, ಸೊ ದಿಸ್ ಇಂಡಿಕೇಟ್ ಡೈರೆಕ್ಷನ್ ಆಫ್ ಎ ರಿಯಾಕ್ಷನ್. So when these two elements they react to form 2 MgO. So equation balancing ಆಗಿದೆ. ಈಗ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. So when zinc is react with hydrochloric acid, so gives zinc sulfate and hydrogen. ಈಗ ನೀವೇ ಹೇಳಿ, ಜಿಂಕ್ ಎಷ್ಟಿದೆ ರಿಯಾಕ್ಟೆಂಟಲ್ಲಿ? obviously it is 1, and ಪ್ರಾಡಕ್ಟಲ್ಲಿ ಎಷ್ಟಿದೆ? it is only 1. ದೆನ್ ಹೈಡ್ರೋಜನ್, ಸೊ ರಿಯಾಕ್ಟೆಂಟಲ್ಲಿ ಹೈಡ್ರೋಜನ್ ಎಷ್ಟಿದೆ? 2 ಇದೆ ಅಲ್ವಾ? ದೆನ್ ಪ್ರಾಡಕ್ಟಲ್ಲೂ ಕೂಡ 2 ಇರೋದು. ದೆನ್ ಸಲ್ಫರ್ ರಿಯಾಕ್ಟೆಂಟಲ್ಲಿ 1 ಸಲ್ಫರ್ ಇದೆ, ದೆನ್ ಪ್ರಾಡಕ್ಟಲ್ಲೂ ಕೂಡ ಒಂದೇ ಸಲ್ಫರ್ ಇರೋದು. ದೆನ್ ಆಕ್ಸಿಜನ್, ಸೊ 4 ಇನ್ ದ ರಿಯಾಕ್ಟೆಂಟ್ ಆ್ಯಂಡ್ 4 ಇನ್ ದ ಪ್ರಾಡಕ್ಟ್. ಸೊ ದಿಸ್ ಈಕ್ವೇಷನ್ ಈಸ್ ಆಲ್ರೆಡಿ ಬ್ಯಾಲೆನ್ಸ್ಡ್. ಸೊ ಇದನ್ನು ನಾವು ಟಚ್ ಮಾಡೋದೇ ಬೇಡ. ಈಕ್ವೇಷನ್ನ ನಾವು ಯಾಕೆ ಬ್ಯಾಲೆನ್ಸ್ ಮಾಡಬೇಕು? ದ ಸೇಮ್ ನಂಬರ್ ಆಫ್ ಆಟಮ್ ಟು ಬಿ ಪ್ರೆಸೆಂಟ್ ಇನ್ ದ ರಿಯಾಕ್ಟೆಂಟ್ ಆ್ಯಂಡ್ ಆಲ್ಸೋ ಟು ಬಿ ಇನ್ ದ ಪ್ರಾಡಕ್ಟ್. ಈಗ ಮತ್ತೊಂದು ಎಕ್ಸಾಂಪಲ್ಸ್ನ ತಗೊಳ್ಳೋಣ. ಸೊ ವೆನ್ ಜಿಂಕ್ ಈಸ್ ರಿಯಾಕ್ಟ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್, ದ ಪ್ರಾಡಕ್ಟ್ ಟು ಬಿ ಒಬ್ಟೇನ್ ಜಿಂಕ್ ಕ್ಲೋರೈಡ್ ಆ್ಯಂಡ್ ಹೈಡ್ರೋಜನ್. ಫಸ್ಟ್ ಈಕ್ವೇಷನಲ್ಲಿ ಏನು ಅಬ್ಸರ್ವ್ ಮಾಡ್ತೀರಾ? ಸೊ ಜಿಂಕ್ ಎಷ್ಟಿದೆ? 1 ಇದೆ ಎಲ್ಲಿ? ರಿಯಾಕ್ಟೆಂಟಲ್ಲಿ. ಆ್ಯಂಡ್ ಇನ್ ದ ಪ್ರಾಡಕ್ಟ್ ಇಟ್ ಈಸ್ ಆಲ್ಸೋ 1. ದೆನ್ ಹೈಡ್ರೋಜನ್, ಸೊ ಇನ್ ದ ರಿಯಾಕ್ಟೆಂಟ್ hydrogen is 1 and in the product it is 2. So we have to balance the hydrogen. Then chlorine, so 1 chlorine which is in the reactant and 2 chlorines are in the product. So we have to balance the equation. And this equation is very very simple. Just multiply by 2. ಅವಾಗ ಏನಾಗುತ್ತೆ? ಸೊ ರಿಯಾಕ್ಟೆಂಟಲ್ಲಿ 2 HCl ಇದೆ and also in the product 2 chlorine and 2 hydrogen. So
ಸೊ ಈಕ್ವೇಷನ್ ಏನಾಗಿದೆ, ಬ್ಯಾಲೆನ್ಸ್ ಆಗಿದೆ. ಫಸ್ಟು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ಆ ಒಂದು ಕೆಮಿಕಲ್ ಈಕ್ವೇಷನ್ನ ತುಂಬ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕಾಗತ್ತೆ. ದೆನ್ some more example. C5H2 plus O2 gives CO2 plus H2O. ಈಗ ನೀವು ಒಂದೊಂದೇ ಎಲಿಮೆಂಟ್ನ ಬರ್ಕೊಳ್ಳಿ. ಸೊ ರಿಯಾಕ್ಟೆಂಟಲ್ಲಿ ಕಾರ್ಬನ್ ಎಷ್ಟಿದೆ, 5 ಇದೆ. ದೆನ್ ಹೈಡ್ರೋಜನ್ ಎಷ್ಟಿದೆ, 12 ಇದೆ. ಆಕ್ಸಿಜನ್ 2. ಬಟ್ ಪ್ರಾಡಕ್ಟಲ್ಲಿ ಕಾರ್ಬನ್ 1 ಇದೆ, ಮತ್ತು ಹೈಡ್ರೋಜನ್ 2 ಇದೆ, ದೆನ್ ಆಕ್ಸಿಜನ್ 3 ಇದೆ. ಹಿಯರ್ ಇಟ್ ಈಸ್ 2 + 1, ಸೊ 3 ಇದೆ. ಸೊ ಈಕ್ವೇಷನ್ ನಾವು ಕೇರ್ಫುಲ್ಲಾಗಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಸೊ ಸ್ಟೆಪ್ ಬೈ ಸ್ಟೆಪ್ ಒಂದೊಂದೇ ಎಲಿಮೆಂಟ್ನ ತಗೊಂಡು ನಾವು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋಣ. ಸೊ ಫಸ್ಟ್ ಕಾರ್ಬನ್ ಬ್ಯಾಲೆನ್ಸ್ ಮಾಡೋಣ. ಸೊ ರಿಯಾಕ್ಟೆಂಟಲ್ಲಿ ಕಾರ್ಬನ್ 5 ಇದೆ ಅಲ್ವಾ, ಸೊ ಜಸ್ಟ್ ಮಲ್ಟಿಪ್ಲೈ ಬೈ 5 ಇನ್ ದ ಪ್ರಾಡಕ್ಟ್ ಸೈಡ್. ಸೊ ನಾವು ದ ಕಾರ್ಬನ್ ಈಸ್ ಗೆಟ್ ಬ್ಯಾಲೆನ್ಸ್, ದಟ್ ಈಸ್ 5CO2. Then we just balance the next element, hydrogen. So hydrogen 12 ಇದೆ ರಿಯಾಕ್ಟೆಂಟಲ್ಲಿ, ಕರೆಕ್ಟಾ? ದೆನ್ ಪ್ರಾಡಕ್ಟಲ್ಲಿ ನಮಗೆ 12 ಬೇಕು ಅಂತಂದರೆ ಜಸ್ಟ್ ಮಲ್ಟಿಪ್ಲೈ ಬೈ 6. 6 2s 12. ಸೊ ಕಾರ್ಬನ್ನು ಬ್ಯಾಲೆನ್ಸ್ ಆಗಿದೆ ಮತ್ತು ಹೈಡ್ರೋಜನ್ ಕೂಡ ಬ್ಯಾಲೆನ್ಸ್ ಆಗಿದೆ. ಇನ್ನೊಂದು ಎಲಿಮೆಂಟ್ ಯಾವುದು, ಆಕ್ಸಿಜನ್. ಸೊ ಜಸ್ಟ್ ಸಿ, ಇಲ್ಲಿ 6 ಆಕ್ಸಿಜನ್ ಇದೆ ಅಲ್ವಾ. ದೆನ್ ಹಿಯರ್ ಇಟ್ ಈಸ್ 10. 5 2s 10. ಸೊ 10 + 6 ಈಸ್ ಹೌ ಮಚ್, 16. ಸೊ ನಮಗೆ ಇವಾಗ 16 ಆಕ್ಸಿಜನ್ ಬ್ಯಾಲೆನ್ಸ್ ಆಗಬೇಕು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ? ಸೊ ಇನ್ ದ ರಿಯಾಕ್ಟೆಂಟ್ ಸೈಡ್ just multiply by 8, or you just put 8 in the reactant side oxygen. So 8 2s 16. ಸೊ ಇಲ್ಲೂ ಕೂಡ 8 ಆಕ್ಸಿಜನ್ ಇದೆ ಮತ್ತು ಪ್ರಾಡಕ್ಟಲ್ಲೂ ಕೂಡ 8 ಆಕ್ಸಿಜನ್ ಇದ್ದಾವೆ. ಸೊ ಹೀಗೆ ನಾವು ಈಕ್ವೇಷನ್ನ ನಾವು ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಆ್ಯಂಡ್ ಸೊ ಸಮ್ ಮೋರ್ ಎಕ್ಸಾಂಪಲ್ ಐ ಹ್ಯಾವ್ ರಿಟನ್. C2H6 plus O2 gives CO2 plus H2O. ಫಸ್ಟ್ ನೀವು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬೇಕಾದ್ರೆ ನಿಮಗೆ ಅರ್ಥ ಆಗೋವರೆಗೂ ಸೊ ಈ ಥರ ಒಂದು ಟೇಬಲ್ನ ಬರ್ಕೊಂಡ್ಬಿಡಿ, ಆವಾಗ ನಿಮಗೆ ಈಸಿ ಆಗುತ್ತೆ. ಬಟ್ ಪ್ರತಿ ಸಲ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಡೈರೆಕ್ಟಾಗಿ ಕೂಡ ನಾವು ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡಬಹುದು. ದೆನ್ ಸೊ ಆಸ್ ಎ ಸೈಡ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ ಅಲ್ವಾ, ಕಾಂಬಿನೇಷನ್ ರಿಯಾಕ್ಷನ್, ಡಿಕಾಂಪೋಸಿಷನ್ ರಿಯಾಕ್ಷನ್ ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಅದ್ರ ಬಗ್ಗೆ ಕೂಡ ನಾವು ಓದಿದ್ದೀವಿ. ಐ ಆಮ್ ಜಸ್ಟ್ ಡೂಯಿಂಗ್ ರಿವಿಷನ್. ಸೊ ಕಾಂಬಿನೇಷನ್ ಮೀನ್ಸ್ ದ ಕಂಬೈನಿಂಗ್ ಆಫ್ 2 ಎಲಿಮೆಂಟ್ ಫಾರ್ಮ್ ಅ ಸಿಂಗಲ್ ಪ್ರಾಡಕ್ಟ್. ಸೊ ಕಾಂಬಿನೇಷನ್ ರಿಯಾಕ್ಷನಲ್ಲಿ 2 ಎಲಿಮೆಂಟ್ಗಳು ಕಂಬೈನ್ ಆಗಿ ಒಂದೇ ಒಂದು ಪ್ರಾಡಕ್ಟು ಫಾರ್ಮೇಷನ್ ಆಗುತ್ತೆ. ದಟ್ ಈಸ್ ಕಾಲ್ಡ್ combination. So MgO, that is magnesium oxide, is the combination of magnesium and oxygen. Then decomposition reaction. Decomposition reaction is nothing but a single compound is split or break into 2 or more products. That is calcium carbonate. ಇದು ಸಿಂಗಲ್ ಕಾಂಪೌಂಡ್ ಅಲ್ವಾ. ಸೊ ಇದೇನಾಗುತ್ತೆ, ಸೊ ವೆನ್ ಇಟ್ ಗೆಟ್ ಹೀಟೆಡ್ it get breaks up to obtain calcium oxide and carbon dioxide. ಸೊ ಒಂದು ಕಾಂಪೌಂಡಿಂದ ಮತ್ತೆ ಬೇರೆ ರೀತಿ ಪ್ರಾಡಕ್ಟ್ಗಳು, ಸೊ ಒಂದಿರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಾಗಿರ್ಬೋದು, ದೇ ಯೂಸ್ ಟು obtain 2 or more products, so that we call it as a decomposition reaction. And displacement reaction. So displacement is reaction is nothing but so high reactive element get displaces the low reactive element. ಅಂದರೆ ಇಲ್ಲಿ ಐರನ್ನು ಹೈ ರಿಯಾಕ್ಟಿವ್ ಎಲಿಮೆಂಟ್. ಸೊ ಈ ಒಂದು ರಿಯಾಕ್ಟಿವಿಟಿ ಸೀರೀಸು ನಿಮಗೆ ಮೆಟಲ್ ಮತ್ತು ನಾನ್ ಮೆಟಲಲ್ಲಿ ಬರುತ್ತೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐರನ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಸೊ ಐರನ್ ಗೆಟ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್, ಆ್ಯಂಡ್ ಯು ಆರ್ ಗೋಯಿಂಗ್ ಟು ಗೆಟ್ ಇನ್ ದ ಪ್ರಾಡಕ್ಟ್ ferrous sulfate and copper. Then double displacement reaction. So this is also very very important. So double displacement means there is a mutual exchange of ions between the 2 compounds or 2 substances. So ಇಲ್ಲಿ ಏನು ಬರೆದಿದ್ದೀನಿ,
Na2SO4 ದಟ್ ಈಸ್ ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್. ಇಲ್ಲಿ ಏನಾಗುತ್ತೆ, ಮ್ಯೂಚುವಲ್ ಎಕ್ಸ್ಚೇಂಜ್. ಸೊ ನಾನು ನಿನಗೆ ಕೊಡ್ತೀನಿ, ನೀನು ನನಗೆ ಕೊಡು. ಸೊ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಿಂದ ಏನಾಗುತ್ತೆ, ಸೊ ರಿಯಾಕ್ಷನ್ ಅಕ್ಕರ್ ಆಗುತ್ತೆ. ಸೊ ಇಲ್ಲಿ ಪ್ರಾಡಕ್ಟಲ್ಲಿ ಬೇರಿಯಂ ಸಲ್ಫೇಟ್ ಮತ್ತು ಸೋಡಿಯಂ ಕ್ಲೋರೈಡ್ ಆರ್ obtained. Then oxidation and reduction. So gaining oxygen in chemical reaction. So any element they used to gain the oxygen, so that we call it as a oxidation. And reduction antandre any element they used to lose the oxygen and gaining the hydrogen, that is called reduction reaction. Ili oxidation reaction ge, so when iron it get react with oxygen to form iron oxide. Iron rush idide gottalva, that one. Then magnesium plus oxygen obtain magnesium oxide. So ಇಲ್ಲಿ magnesium oxygen ನ ತಗೊಳುತ್ತೆ, ಐರನ್ನು ಆಕ್ಸಿಜನ್ ನ ಗೇನ್ ಮಾಡುತ್ತೆ. ಅದನ್ನು ನಾವು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ದೆನ್ ರಿಡಕ್ಷನ್, ಕಾಪರ್ ಆಕ್ಸೈಡ್. ಸೊ ಇಲ್ಲೇನಾಗುತ್ತೆ, ಸೊ ದಿಸ್ ಕಾಪರ್ ಆಕ್ಸೈಡ್ ದಿ ಗೆಟ್ ಲೂಸಸ್ ಆರ್ copper oxide get reduced to form copper, and hydrogen they used to gain the oxygen to form a water. So ಇದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತಲೂ ಕೂಡ ಕರಿತೀವಿ. ಸೊ the oxidation and reduction reaction they used to take simultaneously in the chemical reaction. ಅದನ್ನು ನಾವು ರೆಡಾಕ್ಸ್ ರಿಯಾಕ್ಷನ್ ಅಂತ ಕರಿತೀವಿ. And some more example for redox, that is zinc oxide plus carbon. So this zinc oxide get reduced to obtain zinc, and carbon they used to gain the oxygen to form a carbon monoxide. And so these are some more examples for redox reaction. So ಇನ್ನೂ ನಿಮಗೆ ಡೌಟ್ ಅನಿಸಿದ್ರೆ ಡೈರೆಕ್ಟಾಗಿ ನನಗೆ ಕಾಲ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು ಆಲ್.